ಈ ಸುದ್ದಿಯನ್ನು ಸಿಎಂ ಡಿಸಿಎಂ ಗೃಹ ಮಂತ್ರಿ ನೋಡಲೇಬೇಕು. ಯಾಕಂದ್ರೆ ಗೃಹ ಸಚಿವರೇ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಏನಾಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಭಾಷಣ ಮಾಡ್ತೀರಾ, ಆದರೆ ಎಲ್ಲಿದೆ ಶಿಕ್ಷೆ ಅಂತಕ್ಕಂಥ ಪ್ರಶ್ನೆ. ಗೃಹ ಸಚಿವರೇ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಏನಾಗ್ತಾ ಇದೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಭಾಷಣ ಮಾಡ್ತೀರಾ, ಆದರೆ ಎಡವಟ್ಟುಗಳ ಸರಮಾಲೆ, ಕರ್ಮಕಾಂಡಗಳು ಬಯಲಾದ್ರೂ ಕ್ರಮ ಮಾತ್ರ ಕೈಗೊಳ್ಳಲ್ಲ ಯಾಕೆ? ಜೈಲಿನ ಅಕ್ರಮಗಳ ಬೆಳಕಿಗೆ ಬಂದರೂ ನೋ ಯೂಸ್ ಆಗ್ತಾ ಇದೆ. ದೊಡ್ಡ ದೊಡ್ಡ ತಿಮಿಂಗಿಲಗಳೇ ಅಧಿಕಾರಿಗಳಿಂದ ಶ್ರೀರಕ್ಷೆಯನ್ನು ಪಡಿತಾ ಇರ್ತಕ್ಕಂಥದ್ದು. ಈ ಸುದ್ದಿಯನ್ನು ಒಮ್ಮೆ ಆದರೂ ಸ್ವಲ್ಪ ಅಬ್ಸರ್ವ್ ಮಾಡಿ, ಯಾಕಂದರೆ ಅಕ್ರಮಗಳ ಸರಮಾಲೆ ಮತ್ತೆ ಕಟ್ಟಿಕೊಳ್ತಾ ಇರ್ತಕ್ಕಂಥದ್ದು. ಗೃಹ ಸಚಿವರೇ ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಏನಾಗ್ತಾ ಇದೆ ಅಂತಕ್ಕಂಥ ಪ್ರಶ್ನೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೇ ಆಗುತ್ತೆ ಅಂತ ಭಾಷಣ ಮಾಡ್ತೀರಾ, ಆದರೆ ಕರ್ಮಕಾಂಡಗಳು ಬಯಲಾದ್ರೂ ಕೂಡ ಕ್ರಮ ಮಾತ್ರ ಕೈಗೊಳ್ಳಲ್ಲ ಯಾಕೆ? ಜೈಲಿನ ಅಕ್ರಮಗಳು ಬೆಳಕಿಗೆ ಬಂದರೂ ನೋ ಯೂಸ್. ದೊಡ್ಡ ದೊಡ್ಡ ತಿಮಿಂಗಿಲಗಳಿಗೆ ಅಧಿಕಾರಿಗಳಿಂದ ಶಿಕ್ಷೆ ಸಿಗ್ತಾ ಇರ್ತಕ್ಕಂಥದ್ದು, ಮತ್ತೆ ಅಕ್ರಮಗಳ ಸರಮಾಲೆ ಸಿಕ್ಕಿರ್ತಕ್ಕಂಥದ್ದು. ಇದಕ್ಕೆ ಸ್ವಲ್ಪನಾದರೂ ಇದಕ್ಕೆ ತಕ್ಕಂತೆ ಕ್ರಮವನ್ನು ಕೈಗೊಳ್ಳಬೇಕು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು. ಜೈಲಿನಲ್ಲಿ ಪುಡಿ ರೌಡಿಗಳು, ಕೊಲೆ ಪಾತಕಿಗಳು ಜಾಲಿ ಮೂಡ್ನಲ್ಲಿ ಇರ್ತಕ್ಕಂಥದ್ದು. ಜೈಲು ಸೇರಿದವರಿಗೆ ರಾಜಾತಿಥ್ಯ, ಫುಲ್ ರಿಲ್ಯಾಕ್ಸ್, ಶಿಕ್ಷೆ ಅನ್ನೋದೇ ಇಲ್ಲ. ಜೈಲಿನಲ್ಲಿ ಟಿವಿ, ಮೊಬೈಲ್, ಐಷಾರಾಮಿ ಬೆಡ್ಗಳು ಅಷ್ಟೇ ಅಲ್ಲ, ಮೀಟಿಂಗ್, ಚಾಟಿಂಗ್, ಡ್ರಿಂಕಿಂಗ್, ಏನಿದರ ಸಂದೇಶ ಅಂತಕ್ಕಂಥ ಪ್ರಶ್ನೆ. ಇದು ಜೈಲ ಕ್ರಿಮಿನಲ್ಸ್ಗೆ ವಿಸಿಟಿಂಗ್ ಸ್ಪಾಟ್ಗಳ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಜೈಲಂದ್ರೆ ಅಪರಾಧ ಮಾಡಿ ರೆಸ್ಟ್ ಮಾಡೋ ರೆಸ್ಟೋರೆಂಟಾ ಅಂತಕ್ಕಂಥ ಪ್ರಶ್ನೆ. ಬೆಂಗಳೂರು, ಕಲಬುರಗಿ, ಹಿಂಡಲಗ ಜೈಲುಗಳ ಕತೆ ಇದಾಯ್ತು. ಯಾಕಂದ್ರೆ ಪದೇ ಪದೇ ರಾಜ್ಯದ ಉಳಿದ ಜೈಲುಗಳ ಕತೆ ಕೇಳಿದ್ರೆ ಶಾಕ್ ಆಗ್ತೀರಾ ನೀವು. ಜೈಲಿನಲ್ಲಿ ಪುಡಿ ರೌಡಿಗಳು, ಕೊಲೆ ಪಾತಕಿಗಳು ಜಾಲಿ ಮೂಡ್ಗೆ ಜಾರಿ ಇರತಕ್ಕಂಥದ್ದು. ಜೈಲು ಸೇರಿದವರಿಗೆ ರಾಜಾತಿಥ್ಯ, ಫುಲ್ ರಿಲ್ಯಾಕ್ಸ್, ಶಿಕ್ಷೆ ಅನ್ನೋದೇ ಇಲ್ಲ ಜೈಲಿನಲ್ಲಿ. ಈ ರೀತಿಯಾಗಿ ಕಂಡು ಬರ್ತಾ ಇರ್ತಕ್ಕಂಥ ಲೋಪಗಳು. ಜೈಲಿನಲ್ಲಿ ಟಿವಿ ಆಗಿರ್ಬೋದು, ಮೊಬೈಲ್, ಐಷಾರಾಮಿ ಬೆಡ್, ಈ ರೀತಿಯಾಗಿ ಫೆಸಿಲಿಟಿಗಳು ಸಿಗ್ತಾ ಇದೆ. ಮೀಟಿಂಗ್, ಚಾಟಿಂಗ್, ಡ್ರಿಂಕಿಂಗ್, ಏನಿದರ ಸಂದೇಶ ಅಂತಕ್ಕಂಥ ಪ್ರಶ್ನೆ. ಇದು ಜೈಲ ಕ್ರಿಮಿನಲ್ಗೆ ವಿಸಿಟಿಂಗ್ ಸ್ಪಾಟ್ಗಳ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಜೈಲಂದ್ರೆ ಅಪರಾಧಿಗಳಿಗೆ ಶಿಕ್ಷೆ ಕೊಡುವಂತ ಒಂದು ಪ್ಲೇಸ್ ಆಗಬೇಕು, ಆದರೆ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಫೆಸಿಲಿಟಿಗಳು ಸಿಗ್ತಾ ಇರ್ತಕ್ಕಂಥದ್ದು ಇದೇ ಜೈಲಿನಲ್ಲಿ. ಕೊಲೆ ಆರೋಪಿಗಳಿಗೆ ಅಧಿಕಾರಿಗಳಿಂದಲೇ ಶ್ರೀರಕ್ಷೆ ಸಿಗ್ತಾ ಇರ್ತಕ್ಕಂಥದ್ದು. ಜೈಲಿನಲ್ಲಿ ಪುಡಿ ರೌಡಿಗಳಿಗೆ ಲಕ್ಸುರಿ ಫೆಸಿಲಿಟೀಸ್ಗಳು ಸಿಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಲೋಪಗಳು ಕಂಡು ಬರ್ತಾ ಇದ್ರು. ಜೈಲಿನಲ್ಲಿ ಯಾವುದೇ ರೀತಿಯಾದ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇಲ್ಲ ಗೃಹ ಇಲಾಖೆಯಿಂದ. ಜೈಲಿನಲ್ಲೇ ಮೊಬೈಲ್, ಜೈಲಿನಲ್ಲೇ ಅವರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಲಕ್ಸುರಿ ಫೆಸಿಲಿಟಿಗಳು, ಎಲ್ಲ ಶ್ರೀರಕ್ಷೆಗಳು ಕೂಡ ಅವರದ್ದೇ ಇಲಾಖೆಯ ಅಧಿಕಾರಿಗಳಿಂದ ಸಿಗ್ತಾ ಇರ್ತಕ್ಕಂಥದ್ದು. ಕೊಲೆ ಆರೋಪಿಗಳಿಗೆ, ಮರ್ಡರ್ ಮಾಡಿರ್ತಕ್ಕಂಥ ಪುಡಿ ರೌಡಿಗಳಿಗೆ ಇದೇ ರೀತಿಯಾಗಿ ಲಕ್ಸುರಿ ಫೆಸಿಲಿಟಿಗಳು ಸಿಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ ಇಷ್ಟೆಲ್ಲ ಆದ್ರೂ.